ಹಾಯ್ ಸ್ನೇಹಿತರೆ, ಸ್ಮಾರ್ಟ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು ಜುಲೈ 21, ಜುಲೈ 22 ಹಾಗೂ ಜುಲೈ 23ರ ಡೈಲಿ ಕರೆಂಟ್ ಅಫೇರ್ಸ್ MCQಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇದೇ ಫಸ್ಟ್ ಟೈಮ್ ಯಾರಾದರೂ ಭೇಟಿ ನೀಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಈ ಒಂದು ವಿಡಿಯೋಗೆ ತಪ್ಪದೇ ಲೈಕ್ ಅನ್ನು ಕೊಡಿ ಹಾಗೂ ಈ ವಿಡಿಯೋ ಮುಗಿದ ತಕ್ಷಣ ನಿಮ್ಮ ಎಲ್ಲ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಬನ್ನಿ ಇಂದಿನ ಕರೆಂಟ್ ಅಫೇರ್ಸ್ ವಿಡಿಯೋನ ಆರಂಭ ಮಾಡೋಣ. ಉಪರಾಷ್ಟ್ರಪತಿಗಳು ಯಾರಿಗೆ ರಾಜೀನಾಮೆಯನ್ನ ಸಲ್ಲಿಸುತ್ತಾರೆ? ಉತ್ತರ ಆಪ್ಷನ್ 4, ರಾಷ್ಟ್ರಪತಿಗಳಿಗೆ ತಮ್ಮ ರಾಜೀನಾಮೆಯನ್ನ ಉಪರಾಷ್ಟ್ರಪತಿಗಳು ಸಲ್ಲಿಸುತ್ತಾರೆ. ಭಾರತದ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಇತ್ತೀಚೆಗೆ ಜುಲೈ 21ರಂದು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಈ ರಾಜೀನಾಮೆಯನ್ನು ಅವರು ಸಂವಿಧಾನದ 67B ವಿಧಿಯ ಅಡಿಯಲ್ಲಿ ಈ ರಾಜೀನಾಮೆಯನ್ನು ರಾಷ್ಟ್ರಪತಿಗಳಿಗೆ ಸಲ್ಲಿಸಿದ್ದಾರೆ. ಉಪರಾಷ್ಟ್ರಪತಿಗಳಿಗೆ ಸಂಬಂಧಿಸಿರುವಂತಹ ಸಾಂವಿಧಾನಿಕ ನಿಬಂಧನೆಗಳು ಸುಮಾರು 2 ಪುಟಗಳಷ್ಟು ಒಂದು ಸಂವಿಧಾನಕ್ಕೆ ಸಂಬಂಧಿಸಿರುವಂತಹ ನಿಬಂಧನೆಗಳನ್ನು ನಮ್ಮ ಆಗಸ್ಟ್ ತಿಂಗಳ ಮಾಸಪತ್ರಿಕೆಯಲ್ಲಿ ಪ್ರಕಟ ಮಾಡಲಾಗುವುದು. ಸುದ್ದಿಯಲ್ಲಿರುವಂತಹ ಹಟ್ಟಿ ಸಮುದಾಯ ಯಾವ ರಾಜ್ಯಕ್ಕೆ ಸೇರಿದೆ? ಉತ್ತರ ಆಪ್ಷನ್ 2, ಹಿಮಾಚಲ ಪ್ರದೇಶ. ಹಿಮಾಚಲ ಪ್ರದೇಶದ ಪ್ರಾಚೀನ ಬುಡಕಟ್ಟು ಸಮುದಾಯಗಳಲ್ಲಿ ಒಂದಾಗಿರುವಂತಹ ಹಟ್ಟಿ ಸಮುದಾಯ ಶತಮಾನಗಳಷ್ಟು ಹಳೆಯದಾಗಿರುವಂತಹ ಬಹು ಪತ್ನಿತ್ವ ಪದ್ಧತಿಯನ್ನ ಈಗಲೂ ಮುಂದುವರಿಸಿಕೊಂಡು ಬರ್ತಾ ಇದೆ. ಈ ಪದ್ಧತಿಯಲ್ಲಿ ಒಬ್ಬಳು ಮಹಿಳೆ ಅನೇಕ ಸಹೋದರರನ್ನ ವಿವಾಹ ಆಗುತ್ತಾಳೆ. ಇತ್ತೀಚೆಗೆ ಈ ಪದ್ಧತಿಯ ಗಮನಾರ್ಹ ನಿದರ್ಶನವೊಂದು ಹಟ್ಟಿ ಸಮುದಾಯದ ಗಣನೀಯ ಜನಸಂಖ್ಯೆ ಇರುವ ಶಿಲೈ ಗ್ರಾಮದಲ್ಲಿ ಬಹಿರಂಗವಾಗಿ ಮತ್ತು ಅದ್ದೂರಿಯಾಗಿ ನಡೆದಿದೆ. ಪ್ರದೀಪ್ ಮತ್ತು ಕಪಿಲ್ ಎಂಬ ಸಹೋದರರು, ಚಿತ್ರದಲ್ಲಿ ಗಮನಿಸಬಹುದು, ಪ್ರದೀಪ್ ಮತ್ತು ಕಪಿಲ್ ಎಂಬುವಂತಹ ಸಹೋದರರು ಸುನೀತಾ ಎಂಬ ಯುವತಿಯನ್ನ ಜಂಟಿಯಾಗಿ ವಿವಾಹ ಆಗಿದ್ದಾರೆ. ಸಾವಿರಾರು ಮಂದಿ ಬಂಧು ಮಿತ್ರರ ಸಮ್ಮುಖದಲ್ಲಿ ನಡೆದಿರುವಂತಹ ಈ ಸಾಂಪ್ರದಾಯಿಕ ವಿವಾಹ ಈ ಹಿಂದೆ ಖಾಸಗಿಯಾಗಿದ್ದಂತಹ ಈ ಪದ್ಧತಿಯನ್ನ ಬಹಿರಂಗವಾಗಿ ನಡೆಸಿದೆ. ಪ್ರದೀಪ್ ಸರ್ಕಾರಿ ನೌಕರ, ಕಪಿಲ್ ವಿದೇಶದಲ್ಲಿ ಉದ್ಯೋಗದಲ್ಲಿದ್ದಾರೆ. ಅವರ ಪದ್ಧತಿಗಳಲ್ಲಿ ಆಳವಾಗಿ ಬೇರೂರಿರುವಂತಹ ಈ ಆಚರಣೆಯು ಹಟ್ಟಿ ಸಮುದಾಯದ ವಿಶಿಷ್ಟ ಸಾಮಾಜಿಕ ರಚನೆಗಳನ್ನು ಎತ್ತಿ ತೋರಿಸುತ್ತದೆ. ಮುಂದಿನ ಪ್ರಶ್ನೆ ಗಮನಿಸಿ. ವಂಗೆ ಬುಡಕಟ್ಟು ಸಮುದಾಯ ಪ್ರಮುಖವಾಗಿ ಎಲ್ಲಿ ಕಂಡುಬರುತ್ತದೆ? ಉತ್ತರ ಆಪ್ಷನ್ 2, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ವಂಗೆ ಬುಡಕಟ್ಟು ಕಂಡುಬರುತ್ತೆ. ಯಾಕೆ ಇದು ಕರೆಂಟ್ ಅಫೇರ್ಸ್ ಅಲ್ಲಿದೆ? ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ವಾಸ ಮಾಡ್ತಾ ಇರುವಂತಹ ಅಳಿವಿನೆಂಚಿನಲ್ಲಿರುವಂತಹ ಭಾರತದ ಪ್ರಾಚೀನ ಬುಡಕಟ್ಟು ಸಮುದಾಯಗಳಲ್ಲಿ ಒಂದಾಗಿರುವಂತಹ ವಂಗೆ ಬುಡಕಟ್ಟಿನ 9 ಮಕ್ಕಳು ಇದೇ ಮೊದಲ ಬಾರಿಗೆ CBSE 10ನೇ ತರಗತಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಕೇವಲ 136ರ ಆಸುಪಾಸಿನ ಜನಸಂಖ್ಯೆ ಹೊಂದಿರುವಂತಹ ಈ ಸಮುದಾಯದಲ್ಲಿ ಪ್ರೌಢಶಾಲಾ ಹಂತದವರೆಗಿನ ಶಿಕ್ಷಣ ಪೂರೈಸಿದ ಮೊದಲ ತಲೆಮಾರು ಎಂಬ ಹೆಗ್ಗಳಿಕೆಗೆ ಈ ಒಂದು ವಂಗೆ ಬುಡಕಟ್ಟು ಜನಾಂಗದಲ್ಲಿ 9 ಮಕ್ಕಳು ಪಾತ್ರರಾಗಿದ್ದಾರೆ. ಉತ್ತೀರ್ಣರಾದವರಲ್ಲಿ 5 ಬಾಲಕಿಯರೇ ಇದ್ದಾರೆ. ಪಾವಗಡ ಸೌರ ಪಾರ್ಕ್ ಯಾವ ಜಿಲ್ಲೆಯಲ್ಲಿದೆ? ಉತ್ತರ ಆಪ್ಷನ್ 1, ತುಮಕೂರು. ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕು ತನ್ನ ಸೌರ ವಿದ್ಯುತ್ ಕ್ರಾಂತಿಯ ಮೂಲಕ ಜಾಗತಿಕ ಗಮನವನ್ನು ಸೆಳೆದುಕೊಂಡಿದೆ. ಸದ್ಯ ಸೋಲಾರ್ ಪಾರ್ಕ್ ವಿಸ್ತರಣಾ ಹಂತದಲ್ಲಿದ್ದು ಮುಂದಿನ 2 ವರ್ಷಗಳಲ್ಲಿ ಇದು ವಿಶ್ವದ ಅತಿ ದೊಡ್ಡ ಸೌರ ವಿದ್ಯುತ್ ಉತ್ಪಾದನಾ ಪ್ರದೇಶವಾಗಿ ಹೊರಹೊಮ್ಮುವಂತಹ ನಿರೀಕ್ಷೆ ಇದೆ. ಈ ಯೋಜನೆಗೆ 12,000 ಕೋಟಿ ರೂಪಾಯಿ ವೆಚ್ಚದಲ್ಲಿ 11,600 ಎಕರೆ ಪ್ರದೇಶವನ್ನು ಸೇರ್ಪಡೆಗೊಳಿಸಲಾಗ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜುಲೈ 21ರಂದು ಈ ವಿಸ್ತರಣಾ ಕಾಮಗಾರಿಗೆ ಚಾಲನೆ ನೀಡಿದ್ದಾರೆ. ಪ್ರಸ್ತುತ ತಿರುಮಣಿಯ 10,000 ಎಕರೆಯಲ್ಲಿರುವಂತಹ ಸೋಲಾರ್ ಪಾರ್ಕ್ಗೆ ಈ ಹೆಚ್ಚುವರಿ ಪ್ರದೇಶ ಸೇರಿಕೊಂಡ್ರೆ ಒಟ್ಟು 21,600 ಎಕರೆಯಲ್ಲಿ ಸೌರ ವಿದ್ಯುತ್ ಉತ್ಪಾದನೆ ನಡೆಯಲಿದೆ. ಪ್ರಸ್ತುತ ಇರುವ 10,000 ಎಕರೆ ಪಾರ್ಕ್ ನಿರ್ಮಾಣಕ್ಕೆ 15,000 ಕೋಟಿ ರೂಪಾಯಿ ವೆಚ್ಚ ಆಗಿದ್ದು ವಿಸ್ತರಣೆಗೆ ಅಂದಾಜು 12,000 ಕೋಟಿ ರೂಪಾಯಿ ವೆಚ್ಚ ಆಗಲಿದೆ. ಒಟ್ಟಾರೆ ಈ ಬೃಹತ್ ಸೌರ ಪಾರ್ಕ್ಗೆ 27,000 ಕೋಟಿ ರೂಪಾಯಿ ವೆಚ್ಚ ತಗುಲುವಂತಹ ಅಂದಾಜಿದೆ. ಬೆಂಗಳೂರು ಮಹಾನಗರ ಪಾಲಿಕೆ ಅಥವಾ BBMP ವ್ಯಾಪ್ತಿಯಲ್ಲಿ ಎಷ್ಟು ಹೊಸ ನಗರ ಪಾಲಿಕೆಗಳನ್ನು ವಿಂಗಡಿಸಲು ಶಿಫಾರಸು ಮಾಡಲಾಗಿದೆ? ಉತ್ತರ ಒಟ್ಟು 5 ಪಾಲಿಕೆಗಳನ್ನು ಒಟ್ಟು 5 ನಗರ ಪಾಲಿಕೆಗಳನ್ನು ರಚನೆ ಮಾಡಲು ಶಿಫಾರಸು ಮಾಡಲಾಗಿದೆ. ಕರ್ನಾಟಕ ರಾಜ್ಯ ಸರ್ಕಾರವು
ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಥವಾ ಬಿಬಿಎಂಪಿ ವ್ಯಾಪ್ತಿಯನ್ನ 5 ಪ್ರತ್ಯೇಕ ನಗರ ಪಾಲಿಕೆಗಳಾಗಿ ವಿಭಜಿಸುವ ಕರಡು ಅಧಿಸೂಚನೆಯನ್ನು ಇತ್ತೀಚೆಗೆ ಹೊರಡಿಸಿದೆ. ಗ್ರೇಟರ್ ಬೆಂಗಳೂರು ಆಡಳಿತ ಕಾಯ್ದೆ 2024 ಅಥವಾ ಜೆಬಿಜೆಎ ಅಡಿಯಲ್ಲಿ 15 ಮೇ 2025ರಂದು ಗ್ರೇಟರ್ ಬೆಂಗಳೂರು ಪ್ರದೇಶ ಅಥವಾ ಜೆಬಿಎ ಎಂದು ಗುರುತಿಸಲಾಗಿರುವ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಈ 5 ಹೊಸ ನಗರ ಪಾಲಿಕೆಗಳನ್ನು ರಚನೆ ಮಾಡಲಾಗ್ತಾ ಇದೆ. ಈ ಕರಡು ಅಧಿಸೂಚನೆಗೆ ಸಾರ್ವಜನಿಕರು ತಮ್ಮ ಆಕ್ಷೇಪಣೆಗಳನ್ನು ಸಲ್ಲಿಸಲು 30 ದಿನಗಳ ಕಾಲಾವಕಾಶ ನೀಡಲಾಗಿದೆ. ಈ ಹೊಸ ಪಾಲಿಕೆಗಳ ಹೆಸರು ಏನು? 1ನೇದು ಬೆಂಗಳೂರು ಉತ್ತರ ನಗರ ಪಾಲಿಕೆ, 2ನೇದು ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ, 3ನೇದು ಬೆಂಗಳೂರು ಪೂರ್ವ ನಗರ ಪಾಲಿಕೆ, 4ನೇದು ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆ, 5ನೇದು ಬೆಂಗಳೂರು ಕೇಂದ್ರ ನಗರ ಪಾಲಿಕೆ. ಮೌಲಾನಾ ಆಜಾದ್ ರಾಷ್ಟ್ರೀಯ ಫೆಲೋಶಿಪ್ ಅಥವಾ MANF ಈ ಯೋಜನೆಯ ನೋಡಲ್ ಪ್ರಾಧಿಕಾರ ಯಾವುದು? ಉತ್ತರ ಆಪ್ಷನ್ 3 ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವಾಲಯ. ಇತ್ತೀಚೆಗೆ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವಾಲಯ 7 ತಿಂಗಳ ವಿಳಂಬದ ನಂತರ ಮೌಲಾನಾ ಆಜಾದ್ ರಾಷ್ಟ್ರೀಯ ಫೆಲೋಶಿಪ್ ಅಥವಾ MANF ಅಡಿಯಲ್ಲಿ ಬಾಕಿ ಇರುವ ಪಾವತಿಗಳನ್ನು ಬಿಡುಗಡೆ ಮಾಡಿದೆ. ಈ ಫೆಲೋಶಿಪ್ ಮುಸ್ಲಿಮರು, ಬೌದ್ಧರು, ಕ್ರಿಶ್ಚಿಯನ್ನರು, ಜೈನರು, ಪಾರ್ಸಿಗಳು ಮತ್ತು ಸಿಖ್ಖರು ಸೇರಿದಂತೆ 6 ಅಧಿಸೂಚಿತ ಅಲ್ಪಸಂಖ್ಯಾತ ಸಮುದಾಯಗಳ ವಿದ್ಯಾರ್ಥಿಗಳಿಗೆ ಭಾರತದಲ್ಲಿ MPhil ಮತ್ತು PhD ಕೋರ್ಸ್ಗಳನ್ನು ಪೂರ್ಣಕಾಲಿಕವಾಗಿ ಮುಂದುವರಿಸಲು 5 ವರ್ಷಗಳ ಆರ್ಥಿಕ ನೆರವನ್ನು ನೀಡುತ್ತೆ. ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವಾಲಯವು ಇದರ ನೋಡಲ್ ಸಚಿವಾಲಯ ಆಗಿದ್ದು ವಿಶ್ವವಿದ್ಯಾಲಯ ಅನುದಾನ ಆಯೋಗ ಅಥವಾ UGC ಈ ಯೋಜನೆಯನ್ನು ಜಾರಿಗೊಳಿಸುತ್ತದೆ. 2025ರ ಜುಲೈನಲ್ಲಿ ಯಾವ ರಾಜ್ಯ ಸರ್ಕಾರ ಡೈರಿ ರೈತರಿಗೆ ಲೀಟರ್ ಹಾಲಿಗೆ 5 ರೂಪಾಯಿಗಳೊಂದಿಗೆ ಹಾಲು ಸಬ್ಸಿಡಿ ಯೋಜನೆಯನ್ನು ಪ್ರಾರಂಭಿಸಿದೆ? ಉತ್ತರ ಆಪ್ಷನ್ 3 ಅಸ್ಸಾಂ. ಇತ್ತೀಚೆಗೆ ಅಸ್ಸಾಂ ಸರ್ಕಾರವು ಡೈರಿ ರೈತರಿಗೆ ಆರ್ಥಿಕ ನೆರವು ನೀಡುವ ಮತ್ತು ರಾಜ್ಯದಲ್ಲಿ ಹಾಲು ಉತ್ಪಾದನೆಯನ್ನು ಉತ್ತೇಜಿಸುವ ಉದ್ದೇಶದಿಂದ ಹಾಲಿನ ಸಬ್ಸಿಡಿ ಯೋಜನೆಯನ್ನು ಜಾರಿಗೊಳಿಸಿದೆ. ಈ ಯೋಜನೆ ಅಡಿಯಲ್ಲಿ ಹಾಲು ಉತ್ಪಾದಿಸುವ ರೈತರಿಗೆ ಪ್ರತಿ ಲೀಟರ್ ಹಾಲಿಗೆ 5 ರೂಪಾಯಿನಂತೆ ಸಬ್ಸಿಡಿ ನೀಡಲಾಗುತ್ತೆ. ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಶರ್ಮಾ ಅವರು ಈ ಯೋಜನೆಯನ್ನು ಘೋಷಣೆ ಮಾಡಿದ್ದು ಇದು ಗ್ರಾಮೀಣ ಪ್ರದೇಶಗಳಲ್ಲಿ ರೈತರ ಆದಾಯವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ. 104 ಕೋಟಿ ರೂಪಾಯಿ ವೆಚ್ಚದ ಈ ಯೋಜನೆಯು ಘಟಕದ ಹಾಲು ಸಂರಕ್ಷಣಾ ಸಾಮರ್ಥ್ಯವನ್ನು ಪ್ರಸ್ತುತ ದಿನಕ್ಕೆ 1.5 ಲಕ್ಷ ಲೀಟರ್ಗಳಿಂದ 3 ಲಕ್ಷ ಲೀಟರ್ಗಳಿಗೆ ದ್ವಿಗುಣಗೊಳಿಸಲಿದೆ. ಈ ವಿಸ್ತರಣೆಯು ಅಸ್ಸಾಂನಲ್ಲಿ ಹಾಲು ಉತ್ಪಾದನೆ ಮತ್ತು ಸಂಸ್ಕರಣೆಯನ್ನು ಮತ್ತಷ್ಟು ಹೆಚ್ಚಿಸಲು ಸಹಕಾರಿ ಆಗಲಿದೆ. ಮುಂದಿನ ಪ್ರಶ್ನೆ ಗಮನಿಸಿ. ಕುಟೀರ ಜ್ಯೋತಿ ಯೋಜನೆಯ ಮುಖ್ಯ ಉದ್ದೇಶ ಏನು? ಉತ್ತರ ಬಡತನ ರೇಖೆಗಿಂತ ಕೆಳಗಿರುವ ಗ್ರಾಮೀಣ ಕುಟುಂಬಗಳಿಗೆ ವಿದ್ಯುತ್ ಸಂಪರ್ಕ ಒದಗಿಸುವುದು. ಇತ್ತೀಚೆಗೆ ಬಿಹಾರ ಸರ್ಕಾರ 2025 ಆಗಸ್ಟ್ 1ರಿಂದ ಜಾರಿಗೆ ಬರುವಂತೆ ರಾಜ್ಯದ 1.67 ಕೋಟಿ ಕುಟುಂಬಗಳಿಗೆ ತಿಂಗಳಿಗೆ 125 ಯೂನಿಟ್ಗಳವರೆಗೆ ಉಚಿತ ವಿದ್ಯುತ್ತನ್ನು ಘೋಷಣೆ ಮಾಡಿದೆ. ಈ ಮಹತ್ವದ ನಿರ್ಧಾರವು ಗೃಹ ಬಳಕೆಯ ವಿದ್ಯುತ್ ಗ್ರಾಹಕರಿಗೆ ದೊಡ್ಡ ಆರ್ಥಿಕ ನೆರವನ್ನು ನೀಡಲಿದೆ. ಇದಲ್ಲದೆ ಮುಂದಿನ 3 ವರ್ಷಗಳಲ್ಲಿ ಗ್ರಾಹಕರ ಒಪ್ಪಿಗೆಯೊಂದಿಗೆ ಅವರ ಮನೆಗಳ ಮೇಲ್ಛಾವಣಿಗಳಲ್ಲಿ ಮತ್ತು ಹತ್ತಿರದ ಸಾರ್ವಜನಿಕ ಸ್ಥಳಗಳಲ್ಲಿ ಸೌರ ವಿದ್ಯುತ್ ಸ್ಥಾವರಗಳನ್ನು ಸರ್ಕಾರ ಸ್ಥಾಪಿಸಲಿದೆ. ಅತ್ಯಂತ ಬಡ ಕುಟುಂಬಗಳಿಗೆ ಸೌರ ಸ್ಥಾವರ ಸ್ಥಾಪನೆಯ ಸಂಪೂರ್ಣ ವೆಚ್ಚವನ್ನು ಸರ್ಕಾರವೇ ಭರಿಸಲಿದೆ. ಈ ಬೆಂಬಲವನ್ನು ಬಡತನ ರೇಖೆಗಿಂತ ಕೆಳಗಿರುವ ಗ್ರಾಮೀಣ ಕುಟುಂಬಗಳಿಗೆ ವಿದ್ಯುತ್ ಪ್ರವೇಶವನ್ನು ಒದಗಿಸುವ ಗುರಿಯನ್ನು ಹೊಂದಿರುವ ಈಗಾಗಲೇ ಜಾರಿಯಲ್ಲಿರುವ ಕುಟೀರ ಜ್ಯೋತಿ ಯೋಜನೆ ಅಡಿ ಒದಗಿಸಲಾಗುವುದು. ಈ ಕ್ರಮಗಳು ಬಿಹಾರದ ಜನರಿಗೆ ವಿದ್ಯುತ್ ಲಭ್ಯತೆಯನ್ನು ಸುಧಾರಿಸುವ ಜೊತೆಗೆ ಆರ್ಥಿಕ ಹೊರೆಯನ್ನು ಕಡಿಮೆ ಮಾಡಲಿದೆ. ಬೀದಿ ಮಕ್ಕಳನ್ನು ರಕ್ಷಣೆ ಮಾಡಲು ಮತ್ತು ಶಾಲೆಗಳಿಗೆ ಸೇರಿಸಲು ಆಪರೇಷನ್ ಜೀವನ್ ಜ್ಯೋತಿ 2 ಅನ್ನು ಯಾವ ರಾಜ್ಯ ಸರ್ಕಾರ ಪ್ರಾರಂಭಿಸಿದೆ? ಇದರ ಉತ್ತರ ಪಂಜಾಬ್ ಸರ್ಕಾರವು ಬೀದಿ ಮಕ್ಕಳನ್ನು ರಕ್ಷಣೆ ಮಾಡಿ ಅವರನ್ನು ಶಾಲೆಗಳಿಗೆ ಸೇರಿಸುವ ಮಹತ್ತರ ಉದ್ದೇಶದಿಂದ ಆಪರೇಷನ್ ಜೀವನ್ ಜ್ಯೋತಿ 2 ಅನ್ನು ಪ್ರಾರಂಭಿಸಿದೆ. ಜುಲೈ 2025ರಲ್ಲಿ ಹೆಚ್ಚು ಬಲವಾದ ಮತ್ತು ಕಠಿಣ ಕಾರ್ಯತಂತ್ರದೊಂದಿಗೆ ಈ ಹೊಸ ಹಂತಕ್ಕೆ ಚಾಲನೆ ನೀಡಲಾಗಿದೆ. ಕಳೆದ 9 ತಿಂಗಳಲ್ಲಿ ಪಂಜಾಬ್ ರಾಜ್ಯದಾದ್ಯಂತ ಬೀದಿಗಳು, ಧಾರ್ಮಿಕ ಸ್ಥಳಗಳು ಮತ್ತು ರಸ್ತೆ ಛೇದಕಗಳಿಂದ ಒಟ್ಟು 367 ಮಕ್ಕಳನ್ನು ರಕ್ಷಣೆ ಮಾಡಲಾಗಿದೆ.
ಸೆಪ್ಟೆಂಬರ್ 2024ರಲ್ಲಿ ಆರಂಭವಾಗಿರುವಂತಹ ಈ ಅಭಿಯಾನದ ಮೂಲಕ ಇಲ್ಲಿವರೆಗೆ ಒಟ್ಟು 753 ಒಂದು ರಕ್ಷಣಾ ಕಾರ್ಯಾಚರಣೆಗಳ ಯಶಸ್ವಿಯಾಗಿ ನಡೆಸಲಾಗಿದೆ. ಈ ಉಪಕ್ರಮವು ಬೀದಿ ಮಕ್ಕಳ ಭವಿಷ್ಯವನ್ನು ರೂಪಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸಲಿದೆ. ದೃಷ್ಟಿಹೀನ ಪ್ರಯಾಣಿಕರು ಸ್ವತಂತ್ರವಾಗಿ ಪ್ರಯಾಣಿಸಲು ಸಹಾಯ ಮಾಡಲು ಧ್ವನಿ ಸ್ಪಂದನ ಯೋಜನೆಯನ್ನ ಯಾವ ರಾಜ್ಯ ಸರ್ಕಾರ ಪ್ರಾರಂಭಿಸಿದೆ? ಉತ್ತರ ಕರ್ನಾಟಕ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ KSRTC ಮೈಸೂರಿನಲ್ಲಿ ಧ್ವನಿ ಸ್ಪಂದನ ಯೋಜನೆಯನ್ನು ಜಾರಿಗೊಳಿಸುವುದರ ಮೂಲಕ ದೃಷ್ಟಿಹೀನ ಪ್ರಯಾಣಿಕರಿಗೆ ಸ್ವತಂತ್ರವಾಗಿ ಪ್ರಯಾಣಿಸಲು ನೆರವಾಗಿದೆ. ಈ ವಿನೂತನ ಉಪಕ್ರಮದ ಭಾಗವಾಗಿ ಮೈಸೂರಿನ ಸುಮಾರು 200 ಬಸ್ಗಳಲ್ಲಿ ಆಡಿಯೋ ಸಾಧನ ವ್ಯವಸ್ಥೆಗಳನ್ನು ಅಳವಡಿಸಲಾಗಿದೆ. ದೃಷ್ಟಿಹೀನ ಪ್ರಯಾಣಿಕರು ರಿಮೋಟ್ ಬಳಸಿ ಈ ಸಾಧನಗಳನ್ನು ಸಕ್ರಿಯಗೊಳಿಸಬಹುದಾಗಿದ್ದು ಅವು ಬಸ್ನ ಮಾರ್ಗ ಸಂಖ್ಯೆ ಮತ್ತು ಇತರೆ ವಿವರಗಳನ್ನು ಪ್ರಕಟಿಸುತ್ತೆ. ಈ ವ್ಯವಸ್ಥೆಯನ್ನು ಪರಿಣಾಮಕಾರಿಗೆ ಬಳಸಲು ಈಗಾಗಲೇ ಸುಮಾರು 400 ದೃಷ್ಟಿಹೀನ ವ್ಯಕ್ತಿಗಳಿಗೆ ತರಬೇತಿ ನೀಡಲಾಗಿದೆ. ಗಮನಾರ್ಹವಾಗಿ ಇದೇ ರೀತಿಯ ವ್ಯವಸ್ಥೆ ಬೆಂಗಳೂರಿನಲ್ಲಿ ಈಗಾಗಲೇ ಜಾರಿಯಲ್ಲಿದ್ದು ಬೆಂಗಳೂರಿನಲ್ಲಿ 125 ಬಸ್ಗಳಲ್ಲಿ ಇಂತಹ ಸಾಧನಗಳನ್ನು ಅಳವಡಿಸಲಾಗಿದೆ. ಈ ಯೋಜನೆಯು ದೃಷ್ಟಿಹೀನರಿಗೆ ಸಾರ್ವಜನಿಕ ಸಾರಿಗೆಯನ್ನು ಹೆಚ್ಚು ಸುಲಭಗೊಳಿಸುವಲ್ಲಿ ಮಹತ್ವದ ಹೆಜ್ಜೆಯಾಗಿದೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕ್ರಿಯೇಟಿವ್ ಟೆಕ್ನಾಲಜಿ ಅಥವಾ IICTಯ ಮೊದಲ ಕ್ಯಾಂಪಸ್ ಅನ್ನು ಎಲ್ಲಿ ಉದ್ಘಾಟಿಸಲಾಗಿದೆ? ಉತ್ತರ ಮುಂಬೈನಲ್ಲಿ ಇತ್ತೀಚೆಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕ್ರಿಯೇಟಿವ್ ಟೆಕ್ನಾಲಜಿ ಅಥವಾ IICTಯ ಮೊದಲ ಕ್ಯಾಂಪಸ್ ಅನ್ನು ರಾಷ್ಟ್ರೀಯ ಚಲನಚಿತ್ರ ಅಭಿವೃದ್ಧಿ ನಿಗಮ NFDC ಸಂಕೀರ್ಣದಲ್ಲಿ ಉದ್ಘಾಟಿಸಲಾಗಿದೆ. ಈ ಸಂಸ್ಥೆಯು VFX ಅಥವಾ ವಿಜುವಲ್ ಎಫೆಕ್ಟ್, ಆಮೇಲೆ ಪೋಸ್ಟ್ ಪ್ರೊಡಕ್ಷನ್, XR ಅಂದರೆ ಎಕ್ಸ್ಟೆಂಡೆಡ್ ರಿಯಾಲಿಟಿ, ಗೇಮಿಂಗ್ ಮತ್ತು ಅನಿಮೇಷನ್ ಕ್ಷೇತ್ರಗಳಲ್ಲಿ ಸುಧಾರಿತ ತರಬೇತಿಯನ್ನು ನೀಡಲಿದೆ. ವಿಶೇಷವಾಗಿ ಈ ತರಬೇತಿಗಳನ್ನು ಉದ್ಯಮದ ಅವಶ್ಯಕತೆಗಳಿಗೆ ಅನುಗುಣವಾಗಿ ವಿನ್ಯಾಸಗೊಳಿಸಲಾಗಿದ್ದು ಗೂಗಲ್, ಮೆಟಾ, ಮೈಕ್ರೋಸಾಫ್ಟ್ ಮತ್ತು ಆಪಲ್ ಅಂತಹ ಜಾಗತಿಕ ತಂತ್ರಜ್ಞಾನ ಕಂಪನಿಗಳ ಸಹಯೋಗದೊಂದಿಗೆ ನಡೆಸಲಾಗ್ತಾ ಇದೆ. ಈ ಮೂಲಕ IICT ಸೃಜನಾತ್ಮಕ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಭಾರತದ ಯುವಜನರಿಗೆ ಅತ್ಯುನ್ನತ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗಾವಕಾಶಗಳನ್ನು ಒದಗಿಸುವ ಗುರಿಯನ್ನು ಹೊಂದಲಾಗಿದೆ. 15 ಜುಲೈ 2025ರಂದು ವಿಶ್ವ ಆರೋಗ್ಯ ಸಂಸ್ಥೆ ಯಾವ ಆಫ್ರಿಕನ್ ದೇಶವನ್ನು ಟ್ರಾಕೋಮಾ ಮುಕ್ತ ದೇಶ ಎಂದು ಘೋಷಣೆ ಮಾಡಿದೆ? ಉತ್ತರ ಆಪ್ಷನ್ 2 ಸೆನೆಗಲ್. 15 ಜುಲೈ 2025ರಂದು ವಿಶ್ವ ಆರೋಗ್ಯ ಸಂಸ್ಥೆ WHO ಸೆನೆಗಲ್ ಅನ್ನು ಟ್ರಾಕೋಮಾ ಮುಕ್ತ ದೇಶ ಅಂತ ಘೋಷಣೆ ಮಾಡಿದೆ. ಇದರೊಂದಿಗೆ ಸಾರ್ವಜನಿಕ ಆರೋಗ್ಯ ಸಮಸ್ಯೆಯಿಂದಾಗಿ ಟ್ರಾಕೋಮಾವನ್ನು ನಿರ್ಮೂಲನೆ ಮಾಡಿದ ವಿಶ್ವದ 25ನೇ ಮತ್ತು ಆಫ್ರಿಕಾದ 9ನೇ ದೇಶ ಎಂಬ ಹೆಗ್ಗಳಿಕೆಗೆ ಸೆನೆಗಲ್ ಪಾತ್ರವಾಗಿದೆ. ಕ್ಲಮೈಡಿಯಾ ಟ್ರಾಕೋಮಾಟಿಸ್ ಎಂಬ ಬ್ಯಾಕ್ಟೀರಿಯಾದಿಂದ ಉಂಟಾಗುವ ಕಣ್ಣಿನ ಸೋಂಕು ಟ್ರಾಕೋಮಾ ತಡೆಗಟ್ಟಬಹುದಾದ ಕುರುಡುತನಕ್ಕೆ ಒಂದು ಪ್ರಮುಖ ಕಾರಣವಾಗಿದೆ. ಜಾಗತಿಕವಾಗಿ ಕುರುಡರಾಗಿರುವ ಸುಮಾರು 1.9 ಮಿಲಿಯನ್ ಜನರಲ್ಲಿ 1.4% ಜನರು ಟ್ರಾಕೋಮಾದಿಂದ ಬಾಧಿತರಾಗಿದ್ದಾರೆ. 1900ರ ದಶಕದ ಆರಂಭದಿಂದಲೂ ಟ್ರಾಕೋಮಾದಿಂದ ಬಳಲುತ್ತಿದ್ದ ಸೆನೆಗಲ್ 1998ರಲ್ಲಿ WHOನ ಜಾಗತಿಕ ನಿರ್ಮೂಲನಾ ಮೈತ್ರಿಕೂಟವನ್ನು ಸೇರಿಕೊಂಡಿತು. ಇದು ಈ ರೋಗದ ವಿರುದ್ಧದ ಹೋರಾಟದಲ್ಲಿ ನಿರ್ಣಾಯಕ ತಿರುವನ್ನು ನೀಡಿದೆ. ಓಕೆ, ಇಲ್ಲಿಗೆ ಇಂದಿನ ಕರೆಂಟ್ ಅಫೇರ್ಸ್ ಅನ್ನು ಮುಕ್ತಾಯ ಮಾಡೋಣ. ಈ ಒಂದು ವಿಡಿಯೋದಲ್ಲಿ ಒಂದಿಷ್ಟು ಕ್ವಶನ್ಗಳು ಕಮ್ಮಿ ಇದೆ. ಮುಂದಿನ ವಿಡಿಯೋಗಳಲ್ಲಿ ಎಲ್ಲ ಕವರ್ ಮಾಡಬಹುದು. ಸ್ವಲ್ಪ ನನಗೆ ಹುಷಾರಿಲ್ಲ, ಹಾಗಾಗಿ ಕವರ್ ಮಾಡೋಕ್ಕಾಗಿಲ್ಲ. ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಶ್ನೆಗಳನ್ನು ಈಗಾಗಲೇ ಯಾವುದಾದ್ರು ಬಿಟ್ಟಿದ್ದೀವಿ ಎಲ್ಲ ಕವರ್ ಮಾಡ್ತೀವಿ. ಎಲ್ಲರೂ ಅಪ್ಡೇಟೆಡ್ ಆಗಿರಿ. ಓಕೆ, ಯಾರು ನಮ್ಮ ವಿಡಿಯೋಗಳನ್ನು ಮಿಸ್ ಮಾಡಬೇಡಿ. ಯಾರಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರ ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಕಂಪಲ್ಸರಿ ಕ್ಲಿಕ್ ಮಾಡಿ. ಯಾಕಂದರೆ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ನಿಮ್ಮ ಫೋನಲ್ಲಿ ಮೇಲೆ ನೋಟಿಫಿಕೇಶನ್ ಬರಬೇಕಂದ್ರೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡಲೇಬೇಕು. ಆಮೇಲೆ ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ. ಜುಲೈ ಮಾಸ ಪತ್ರಿಕೆಯನ್ನು ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೋಬೇಕಂದ್ರೆ ಈ ನಂಬರ್ಗೆ ವಾಟ್ಸಾಪ್ ಮೆಸೇಜ್ ಮಾಡಿ. ಧನ್ಯವಾದ.